ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕಿನ ಕೊನೆಯ ಹಂತದ ಮೊಳೆ ಒಡೆಯಲು ಮುಂದಾಗಿರುವವರು ಯಾರು? ಬ್ಯಾಂಕ್ನಲ್ಲಿ ಸಾಲ ವಿತರಣೆ ಮಾಡದೆ ಸಾಲ ಮರುಪಾವತಿ ಮಾಡಿರುವಂತಹ, ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿರುವಂತಹ ರೈತರು, ಕೂಲಿ ಕಾರ್ಮಿಕರು, ಸ್ತ್ರೀಶಕ್ತಿ ಸಂಘಗಳ ಸಾಲವನ್ನು ವಿತರಣೆ ಮಾಡದೆ ಶಕುನಿ ಆಟವನ್ನು ಬ್ಯಾಂಕ್ನಲ್ಲಿ ಆಡ್ತಾ ಇರೋರು ಯಾರು? ಶಕುನಿ ಯಾರು? ನಾವು ಕೇಳ್ತಾರೆ. ಯಾಕಂದರೆ ಕೌರವರು 101 ಜನ, ಪಾಂಡವರು 5 ಜನ. ಅವರ ಇದರಿಂದ ಒಂದು ಮಹಾಭಾರತ ಯುದ್ಧನೇ ನಡೀತು. ಆದರೆ ಇವತ್ತು DCC ಬ್ಯಾಂಕನ್ನು ಉಳಿಸಬೇಕಂತ ಅಧಿಕಾರಿಗಳು ಎಲ್ಲಿ ಹೋಗ್ಬಿಟ್ಟಿದ್ದಾರೆ? ರಾಜಕಾರಣಿಗಳು ಎಲ್ಲಿ ಹೋಗ್ಬಿಟ್ಟಿದ್ದಾರೆ? ನಾವು ಯಾರನ್ನು ಕೇಳಬೇಕು? ಇಲ್ಲಿ DCC ಬ್ಯಾಂಕಲ್ಲೂ ಸಾಲ ಸಿಗ್ತಾ ಇಲ್ಲ. ಇನ್ನು ಖಾಸಗಿ ಸಾಲಗಳಿಗೆ ಹೋದರೆ ಅಲ್ಲಿ ಮೀಟರ್ ಬಡ್ಡಿದಂತೆ ಅಂತೆ ತಿಗಣಿಗಳಿಲ್ದಾಕಿ ಈರ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಮಾನವೀಯತೆಯಿಂದ, ಸ್ವಾಭಿಮಾನದಿಂದ, ಕೂಲಾಗಿ, ಯಾವುದೇ ರೀತಿಯ ಗಲಾಟೆ ಇಲ್ಲದಾದರೆ ಪ್ರತಿ ಸಾರಿನೂ ಕೇಳ್ತಾ ಇದ್ವಿ, ಪ್ರಾಮಾಣಿಕವಾಗಿ ಬ್ಯಾಂಕ್ನ ಸಾಲ ಮರುಪಾವತಿ ಮಾಡಿರುವ ರೈತರ, ಮಹಿಳೆಯರ, ಸ್ತ್ರೀಶಕ್ತಿ ಸಾಲಗಳನ್ನು ಮರುಪಾವತಿ ನೀಡಿ, ಸಾಲವನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಮಾವಿಗೂ ಬೆಲೆ ಇಲ್ಲ, ಟೊಮೊಟೊಗೂ ಬೆಲೆ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸ ಏನಾಗಬೇಕು, ಹಿರಿಯರ ಆರೋಗ್ಯ ಹೆಂಗೆ ಕಾಪಾಡ್ಕೊಳ್ಬೇಕು? ಬ್ಯಾಂಕನ್ನೇ ಇನ್ನು ಕೊನೆ ಹಂತದ ಇದು ಮಾಡಿಬಿಟ್ರೆ ಇನ್ನು ಯಾರು ಕಳ್ತಾರೆ? ಇಲ್ಲಿ ಕೋಟಿ ಕೋಟಿ ಸಾಲ ಮಾಡಿರೋರು ಏನು ಅದೇ ದೇಶ ಬಿಟ್ಟು ಹೋದಂಥ ಈ ವಿಜಯ ಮಲ್ಯ ಥರ ಆಗ್ಬಿಟ್ಟಿದ್ದಾರೆ. DCC ಬ್ಯಾಂಕ್ ಅಂದರೆ ಅವ್ರಿಗೆ ಕುಡಿದು ನೀರಾಗ್ಬಿಟ್ಟಿದೆ. ಸಾಲ ಪಡ್ಕೊಂಡ್ರು, ಅವ್ರೇನೇನು ಬೇಕೋ ವಾಣಿಜ್ಯ ಮಳಿಗೆಗಳು ಅದು ಇದು ಕಟ್ಕೊಂಡ್ರು. ಆದರೆ ಇವತ್ತು 1 ಲಕ್ಷದಿಂದ 10 ಲಕ್ಷದ ರೂಪಾಯಿಗಂಟ ಶೂನ್ಯ ಬಡ್ಡಿ ದರದಲ್ಲಿ ಏನು ಸಾಲ ಪಡೆದಿದ್ದಾರೆ ಅವರೇ ಇವತ್ತು ಬೀದಿಗೆ ಬಂದಿರೋದು. ನಾವು ಅದಕ್ಕೆ ಇವತ್ತು ಮುಳುಬಾಗಿಲು ವ್ಯವಸ್ಥಾಪಕರಾದಂಥ ಚೆಲುವರಾಜ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ. ಪ್ರಾಮಾಣಿಕವಾಗಿ ಸಾಲ ವಿತರಣೆ ಮಾಡಿರುವ ರೈತರ ಸಾಲವನ್ನು ನೀಡಿ, ಮತ್ತು ಈ ಬ್ಯಾಂಕಿನಲ್ಲಿ ಶಕುನಿ ಆಟ ಆಡ್ತಾರೆ ಯಾರು ಅಂತೇಳಿ ಕಂಡುಹಿಡಿಯಿರಿ. ಯಾಕಂದರೆ ಚುನಾವಣೆ ಮುಗಿದು 2 ವರ್ಷ ಆಗ್ತಾಯಿದೆ. ಇಬ್ಬರು ನಿರ್ದೇಶಕರು ಕೋರ್ಟಲ್ಲಿ ದಾವೆ ಹುಡ್ಕೊಂಡು ಪ್ರಕರಣ ಹಾಕ್ಕೊಂಡಿದ್ದಾರೆ. ಅದು ಯಾಕೆ ಹಾಕ್ಕೊಂಡಿದ್ದಾರೆ ಗೊತ್ತಿಲ್ಲ. ಕೆಲವು ಕಣ್ಣಿಗೆ ಕಾಣದಂತಹ ಶಕುನಿ ಆಟ ಆಡುತ್ತಿರುವಂತಹ ಕೆಲವು ರಾಜಕಾರಣಿಗಳು ಈ ಒಂದು ಇಬ್ಬರನ್ನು ಆಟ ಆಡಿಸಿಕೊಂಡು ಇಲ್ಲಿ ಅಧ್ಯಕ್ಷರ ನೇಮಕ ಮಾಡದಂತೆ ತಡೆ ಹಿಡಿದು ಭ್ರಷ್ಟಾಚಾರವನ್ನು ತನಿಖೆ ಮುಚ್ಚಿ ಹಾಕಲು, ಹಗರಣಗಳನ್ನು ಮುಚ್ಚಿ ಹಾಕಲು ಈ ಥರ ಹುನ್ನಾರ ನಡೀತಾ ಇದೆ ಅಂತ ಗೊತ್ತಲ್ಲ. ಇಲ್ಲ ಸೂಪರ್ ಸೆಟ್ ಮಾಡಿದ್ರ, ಇಲ್ಲ ಚುನಾವಣೆನೇ ಮಾಡೋದು ಬೇಡ. ಇದನ್ನು ತನಿಖೆಯೆಲ್ಲ ಲೋಕಾಯುಕ್ತ ಕರೀರಿ, SITಗೆ ಹಾಕಿರಿ, ಯಾವುದಕ್ಕನ್ನು ಒಪ್ಪಿಸಿರಿ, ಬ್ಯಾಂಕ್ ಉಳಿಸಿರಿ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರೇ ಬ್ಯಾಂಕಿನ ವಿರುದ್ಧ, ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ವಿರುದ್ಧ ತಿರುಗಿ ಬೀಳೋ ಕಾಲ ದೂರ ಇಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾರೆ.